ವಿವೋ ಕಡೆಯಿಂದ V40 ಸೀರೀಸ್ ನಮ್ಮ ಇಂಡಿಯಾದಲ್ಲಿ ನಿನ್ನೆ ಲಾಂಚ್ ಆಗಿದೆ. ವಿವೋ ವಿ ಸೀರೀಸ್ ಫೋನ್ಸ್ಗಳು ನಮ್ಮ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದೆ. ಪರ್ಸನಲಿ ನನಗೂ ವಿ ಸೀರೀಸ್ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಇದರ ಡಿಸೈನ್, ಕ್ಯಾಮೆರಾ, ಪರ್ಫಾರ್ಮೆನ್ಸ್, ಬ್ಯಾಟರಿ ಲೈಫ್, ಕರ್ವ್ ಡಿಸ್ಪ್ಲೇ, ಪ್ರೀಮಿಯಂ ಲುಕ್ ಇದೆಲ್ಲ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋ ಅಲ್ಲಿ ವಿವೋ V40 ಹಾಗೆ ವಿವೋ V40 Pro ಬಗ್ಗೆ ಹೇಳ್ತಾ ಇದ್ದೀನಿ. ಈ ಎರಡು ಫೋನ್ಸ್ ಗಳಲ್ಲಿ ನೀವೇನಾದ್ರೂ ಯಾವ್ದಾದ್ರು ತಗೋಬೇಕು ಅಂತ ಇದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋಲಿ ಈ ಎರಡು ಫೋನ್ಸ್ ಗಳ ಫುಲ್ ಡೀಟೇಲ್ಸ್ ನಾನು ಇದರಲ್ಲಿ ಕೊಡ್ತೀನಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಗೆ ಬಂದಿದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ, ಎರಡು ಬಾಕ್ಸ್ ಅಲ್ಲಿ ಎರಡು ಫೋನ್ಸ್ ಗಳು ಸಿಗುತ್ತೆ. ವಿವೋ V40 Pro ಅಲ್ಲಿ ಒಂದು ಬೆಸ್ಟ್ ನಾರ್ಮಲ್ ಬ್ಯಾಕ್ ಕೇಸ್ ಸಿಗುತ್ತೆ. V40 ಅಲ್ಲಿ ಒಂದು ಬೆಸ್ಟ್ ಕಲರ್ಫುಲ್ ಬ್ಯಾಕ್ ಕೇಸ್ ಸಿಗುತ್ತೆ. ಬೇಸಿಕಲಿ ಆ ಫೋನ್ಸ್ ಗಳ ಕಲರ್ಸ್ ಗೆ ಮ್ಯಾಚ್ ಆಗುತ್ತೆ. ಎರಡರಲ್ಲೂ ಟೈಪ್ ಸಿ ಕೇಬಲ್ ಇರುತ್ತೆ, ಹಾಗೆ 80 ವ್ಯಾಟ್ ಅಡಾಪ್ಟರ್ ಸಿಗುತ್ತೆ. ಎರಡು ಬಾಕ್ಸ್ ಅಲ್ಲಿ ಯಾವ್ದು ಮಿಸ್ ಆಗೋದಿಲ್ಲ, ಎಲ್ಲಾನು ಸಿಗುತ್ತೆ. ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಎರಡು ಫೋನ್ಸ್ ಗಳು ನೋಡೋದಕ್ಕೆ ಎರಡು ಸೇಮ್ ಇದಾವೆ. ತುಂಬಾ ಮಿನಿಮಲಿಸ್ಟಿಕ್ ಡಿಸೈನ್ ಇದೆ. ಕ್ಯಾಮೆರಾ ಲೇಔಟ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲನೇ ಬಾರಿಗೆ ವಿವೋ V40 ಅಲ್ಲಿ ಝೀಸ್ ಆಪ್ಟಿಕ್ ಕ್ಯಾಮೆರಾ ಸಿಗುತ್ತೆ. ಅಂದ್ರೆ ಇದು ಮೊದಲನೇ ನಾನ್ ಪ್ರೋ ವರ್ಷನ್ ಆಗಿದೆ. ಇದರಲ್ಲಿ ಝೀಸ್ ಪ್ರಾಪರ್ ಪವರ್ಡ್ ಕ್ಯಾಮೆರಾ ಇದೆ. ಝೀಸ್ ಬ್ರ್ಯಾಂಡಿಂಗ್ ಕೂಡ ಕ್ಯಾಮೆರಾ ಮಾಡೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎರಡು ಫೋನ್ಸ್ ಗಳ ಬ್ಯಾಕ್ ಸೈಡ್ ಗ್ಲಾಸ್ ಡಿಸೈನ್ ಸಿಗುತ್ತೆ. ಬೇರೆ ಬೇರೆ ಕಲರ್ಸ್ ಅಲ್ಲಿ ಈ ಫೋನ್ಸ್ ಗಳು ಸಿಗುತ್ತೆ. V40 Pro 2 ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಹಾಗೆ V40 3 ಕಲರ್ ಅಲ್ಲಿ ಅವೈಲೇಬಲ್ ಇದೆ. V40 Pro ಅಲ್ಲಿ ಗ್ಯಾಂಜಸ್ ಬ್ಲೂ ಕಲರ್ ಚೆನ್ನಾಗಿದೆ. ಇದರ ಬ್ಯಾಕ್ ಸೈಡ್ ಬೇರೆ ಬೇರೆ ಆಂಗಲ್ ಇಂದ ಬೇರೆ ಬೇರೆ ಪ್ಯಾಟರ್ನ್ ಕಾಣಿಸುತ್ತೆ. ಇದನ್ನ ನಮ್ ಗಂಗಾ ನದಿಯಿಂದ ಇನ್ಸ್ಪಿರೇಷನ್ ತಗೊಂಡಿದಾರಂತೆ. V40 ಅಲ್ಲಿ ಲೋಟಸ್ ಪರ್ಪಲ್ ಕಲರ್ ಚೆನ್ನಾಗಿದೆ. ಮ್ಯಾಟ್ ಟೆಕ್ಸ್ಚರ್, ಹಾಗೆ ಸ್ವಲ್ಪ ಲೈಟ್ ಹತ್ರ ಹೋದ್ರೆ ಗ್ಲಿಟರಿಂಗ್ ಎಫೆಕ್ಟ್ ಬರುತ್ತೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಸ್ ಗಳು ಬೀಳೋದಿಲ್ಲ. ಎರಡು ಫೋನ್ಸ್ ಗಳು ಬ್ಯಾಕ್ ಸೈಡ್ ಇಂದ ಕರ್ವ್ಡ್ ಆಗಿದೆ. ಇದರಿಂದ ಎರಡು ಫೋನ್ಸ್ ಗಳ ಗ್ರಿಪ್ ತುಂಬಾ ಚೆನ್ನಾಗಿದೆ. ಇವುಗಳ ಫ್ರೇಮ್ ಪಾಲಿಕಾರ್ಬೊನೇಟ್ ಇಂದ ಮಾಡಲಾಗಿದೆ. ಇವುಗಳ ಪೋರ್ಟ್ಸ್ ಹಾಗೆ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರ ಕೆಳಗಡೆ ಸಿಮ್ ಕಾರ್ಡ್ ಟ್ರೇ ಇದೆ, ಮೈಕ್ರೋಫೋನ್ ಇದೆ, USB ಟೈಪ್ ಸಿ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಇವುಗಳ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ಹಾಗೆ ಅದರ ಮೇಲೆ ವಾಲ್ಯೂಮ್ ರಾಕರ್ ಬಟನ್ ಇದೆ. ಇದರ ಮೇಲೆ ಪ್ರೊಫೆಷನಲ್ ಪೋರ್ಟ್ರೇಟ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವುಗಳಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಇದೆ, 2 ಸಿಮ್ ನ ಹಾಕಬಹುದು. ಇದರ ಜೊತೆಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಡೋಲ್ಬೆ ಅಟ್ಮಾಸ್ ನ ಸಪೋರ್ಟ್ ಇಲ್ಲ, ಹಾಗೆ IP68 ನ ಸರ್ಟಿಫಿಕೇಶನ್ ಇದೆ. ಇದರ ಮೇಲೆ ನೀರ್ ಬಿದ್ರೂ ಏನೂ ಆಗಲ್ಲ, ಹಾಗೆ 30 ನಿಮಿಷ ನೀರಲ್ಲಿ ಕೂಡ ಯೂಸ್ ಮಾಡಬಹುದು. ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಎರಡು ಫೋನ್ಸ್ ಗಳಲ್ಲಿ ಸೇಮ್ ಡಿಸ್ಪ್ಲೇ ಸಿಗುತ್ತೆ. 6.78 ಇಂಚಸ್ 1.5K ರೆಸಲ್ಯೂಷನ್ ಜೊತೆಗೆ 3D ಕರ್ವ್ಡ್ MLOUT ಡಿಸ್ಪ್ಲೇ ಸಿಗುತ್ತೆ. ಇವುಗಳ ಕರ್ವ್ನೆಸ್ ತುಂಬಾ ಚೆನ್ನಾಗಿದೆ, ಜಾಸ್ತಿ ಏನು ಓವರ್ ಆಗಿ ಕರ್ವ್ ಇಲ್ಲ, ಡೀಸೆಂಟ್ ಆಗಿದೆ. ಇವುಗಳನ್ನ ಹೋಲ್ಡ್ ಮಾಡಿದ್ರೆ ನಮ್ಗೆ ಫ್ಲಾಟ್ ಡಿಸ್ಪ್ಲೇ ಅಂತ ಫೀಲ್ ಆಗುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಹಾಗೆ ಇದರ ಫ್ರಂಟ್ ಅಲ್ಲಿ ಪಂಚುವಲ್ ಕ್ಯಾಮೆರಾ ಸೆಂಟರ್ ಅಲ್ಲಿ ಇದೆ. ಇವುಗಳ ಚಿನ್ ತುಂಬಾ ಕಡಿಮೆ ಇದೆ. 93% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಕಾರ್ಡ್ ಸೆನ್ಸೇಷನ್ ಅಲ್ಫಾ ಪ್ರೊಟೆಕ್ಷನ್ ಸಿಗುತ್ತೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. 4500 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಹಾಗೆ 1200 ನೈಟ್ ಹೈ ಬ್ರೈಟ್ನೆಸ್ ಮೋಡ್ ಕೂಡ ಸಿಗುತ್ತೆ. ಈ ಎರಡು ಫೋನ್ಸ್ ಗಳನ್ನ ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದ್ರ ಜೊತೆಗೆ ಈ ಎರಡು ಫೋನ್ಸ್ ಗಳಲ್ಲಿ ವೈಡ್ ವೈನ್ L1 ಇದೆ. ನೆಟ್ಫ್ಲಿಕ್ಸ್ ಹಾಗೆ ಯೂಟ್ಯೂಬ್ ಅಲ್ಲಿ HDR ಸಪೋರ್ಟ್ ಇದೆ. ಕಂಟೆಂಟ್ ನೋಡೋದಕ್ಕೆ ಈ ಎರಡು ಫೋನ್ಸ್ ಗಳ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಎರಡು ಫೋನ್ಸ್ ಡಿಸ್ಪ್ಲೇ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ವಿವೋ V40 Pro ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 9200+ ಪ್ರೊಸೆಸರ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀರೀಸ್ V30 Pro ಅಲ್ಲಿ ಡೈಮೆನ್ಸಿಟಿ 8200 ಪ್ರೊಸೆಸರ್ ಇತ್ತು. ಈ ಫೋನ್ ಅಲ್ಲಿ ಚಿಪ್ಸೆಟ್ ನ ಅಪ್ಡೇಟ್ ಮಾಡಿದ್ದಾರೆ. ಇದರ AnTuTu ಸ್ಕೋರ್ 14 lakhs ಹತ್ತತ್ರ ಇದೆ. CPU ಥ್ರಾಟಲ್ 80% ಹತ್ತತ್ರ ಇದೆ. ಥ್ರಾಟ್ಲಿಂಗ್ ಇಶ್ಯೂಸ್ ಏನೂ ಇಲ್ಲ, ಲಾಂಗ್ ಟರ್ಮ್ ವರ್ಕ್ ಯೂಸ್ ಮಾಡಬಹುದು. ಈ ಫೋನ್ ಅಲ್ಲಿ ಹೆವಿ ಗೇಮಿಂಗ್ ನ ಆಡಿದ್ರೆ ಓವರ್ ಹೀಟ್ ಆಗೋದಿಲ್ಲ, ಸ್ವಲ್ಪ ವಾರ್ಮ್ ಆಗುತ್ತೆ ಅಷ್ಟೇ. ಇದರಲ್ಲಿ LPDDR4X RAM ಇದೆ. UFS 3.1 ನ ಸ್ಟೋರೇಜ್ ಸಿಗುತ್ತೆ. ಇದರ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, BGMI ಅಲ್ಲಿ ಸ್ಮೂತ್ ಆಪ್ಷನ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ವರ್ಗೂ ಸಪೋರ್ಟ್ ಮಾಡುತ್ತೆ, ಅಂದ್ರೆ 60 FPS ವರ್ಗೂ ಸಪೋರ್ಟ್ ಮಾಡುತ್ತೆ. ಆದ್ರೆ ಹೈಯರ್ ಆಪ್ಷನ್ ಅಲ್ಲಿ 60 FPS ವರ್ಗೂ ಸಪೋರ್ಟ್ ಸಿಗೋದಿಲ್ಲ. ಹಾಗೆ ವಿವೋ V40 ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀರೀಸ್ ವಿವೋ V30 ಅಲ್ಲಿ ಇದೇ ಸೇಮ್ ಪ್ರೊಸೆಸರ್ ಇತ್ತು, ಆದ್ರೆ ಇದರಲ್ಲಿ ಸ್ವಲ್ಪ ಚಿಪ್ಸೆಟ್ ಬೆಟರ್ ಇದೆ. ಇದರ AnTuTu ಸ್ಕೋರ್ 8,13,000 ಮೇಲೆನೆ ಇದೆ. CPU ಥ್ರಾಟಲ್ 87% ಇದೆ. ಇದರಲ್ಲಿ LPDDR4X RAM ಇದೆ. UFS 2.1 ನ ಸ್ಟೋರೇಜ್ ಇದೆ. ಇದರಲ್ಲೂ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಆಪ್ಷನ್ ವರ್ಗೂ ಸಪೋರ್ಟ್ ಮಾಡುತ್ತೆ, ಅಂದ್ರೆ ಇದರಲ್ಲೂ 60 FPS ವರ್ಗೂ ಸಪೋರ್ಟ್ ಇದೆ. ಓವರ್ ಆಲ್ ಎರಡು ಫೋನ್ಸ್ ಗಳ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ನಿಮ್ಮ ಗೇಮಿಂಗ್ ಜೊತೆಗೆ ಡೇ ಟು ಡೇ ಲೈಫ್ ಟಾಸ್ಕ್ ನ ಆರಾಮಾಗಿ ಈ ಎರಡು ಫೋನ್ಸ್ ಗಳು ಮಾಡುತ್ತೆ.
ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಎರಡು ಫೋನ್ಸ್ ಗಳು ಆಂಡ್ರಾಯ್ಡ್ 14 ನಲ್ಲಿ ಬರುತ್ತೆ. ಫನ್ ಟಚ್ OS 14 ನಲ್ಲಿ ಇದು ವರ್ಕ್ ಮಾಡುತ್ತೆ. ಎರಡು ಫೋನ್ಸ್ ಗಳಲ್ಲಿ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ಸ್ ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಇರೋದಿಲ್ಲ. ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ, ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡಬಹುದು. ನಿಮ್ಗೆ ಇದರಲ್ಲಿ ಕ್ಲೀನ್ UI ಸಿಗುತ್ತೆ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ವಿವೋ V40 Pro ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ IMX 921 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಇದೆ. ಇದರಲ್ಲೂ ಸೋನಿ ಕಡೆಯಿಂದ IMX 816 ಸೆನ್ಸರ್ ಕೊಟ್ಟಿದ್ದಾರೆ. ಇದರಲ್ಲಿ 2 times ಆಪ್ಟಿಕಲ್ 50 times ಡಿಜಿಟಲ್ ಝೂಮ್ ಮಾಡಬಹುದು. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ಹಾಗೆ ಸ್ಲೋ ಮೋಷನ್ ಅಲ್ಲಿ 1080p ವಿಡಿಯೋಸ್ ಗಳನ್ನ 240 FPS ಅಲ್ಲಿ ತೆಗಿಬಹುದು. ಇದ್ರ ಜೊತೆಗೆ ಝೀಸ್ ಕಡೆಯಿಂದ ತುಂಬಾ ಫೀಚರ್ಸ್ ಗಳು ಸಿಗುತ್ತೆ. ಮೇನ್ ಕ್ಯಾಮೆರಾದಲ್ಲಿ 3 ಮೋಡ್ಸ್ ಗಳು ಸಿಗುತ್ತೆ, ವಿವಿಡ್, ಟೆಕ್ಸ್ಚರ್ಡ್ ಹಾಗೆ ಝೀಸ್ ನ್ಯಾಚುರಲ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಯೂಸ್ ಮಾಡಬಹುದು. ಇದರ ಬ್ಯಾಕ್ ಸೈಡ್ ಆರಾ ಲೈಟ್ ಫೀಚರ್ ಸಿಗುತ್ತೆ. ಹಾಗೆ ಝೀಸ್ ಕಡೆಯಿಂದ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಸಿಗುತ್ತೆ. ಹಾಗೆ ವಿವೋ V40 ಬ್ಯಾಕ್ ಸೈಡ್ ಕೂಡ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ. ಇದರಲ್ಲಿ ಟೆಲಿಫೋಟೋ ಸೆನ್ಸರ್ ಇಲ್ಲ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಇದರ ಫ್ರಂಟ್ ಹಾಗೆ ಬ್ಯಾಕ್ ಸೈಡ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರಲ್ಲೂ ಝೀಸ್ ಪವರ್ಡ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಝೀಸ್ ನ ಎಲ್ಲಾ ಕ್ಯಾಮೆರಾ ಫೀಚರ್ಸ್ ಗಳು ಈ ಫೋನ್ ಅಲ್ಲಿನೂ ಸಿಗುತ್ತೆ. ಓವರ್ ಆಲ್ ಈ ಎರಡು ಫೋನ್ಸ್ ಗಳ ಕ್ಯಾಮೆರಾ ತುಂಬಾ ಚೆನ್ನಾಗಿದೆ. ವಿವೋನ V ಸೀರೀಸ್ ಕ್ಯಾಮೆರಾಗೇನೆ ತುಂಬಾ ಫೇಮಸ್ ಆಗಿದೆ. ಕ್ಯಾಮೆರಾ ಬೆಸ್ಟ್ ಇದೆ, ಇದರಲ್ಲಿ ಯಾವುದೇ ಡೌಟ್ ಬೇಡ. ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಸೇಮ್ ಕೆಪಾಸಿಟಿ ಬ್ಯಾಟರಿ ಸಿಗುತ್ತೆ. 5500 mAh ಬ್ಯಾಟರಿ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. 45 ಮಿನಿಟ್ಸ್ ಅಲ್ಲಿ 0 to 100% ಚಾರ್ಜ್ ಆಗೋಗುತ್ತೆ. ಈ ಎರಡು ಫೋನ್ ಅಲ್ಲಿ 5500 mAh ಬಿಗ್ ಬ್ಯಾಟರಿ ಇದ್ರೂ ನೋಡೋದಕ್ಕೆ ಈ ಎರಡು ಫೋನ್ ಸ್ಲಿಮ್ ಇದಾವೆ. ಹಾಗೆ ವೆಯ್ಟ್ ಕೂಡ ಜಾಸ್ತಿ ಇಲ್ಲ. ಹಾಗೆ ಇವುಗಳ ಬ್ಯಾಟರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ವಿವೋ V40 Pro ಅಲ್ಲಿ 8 5G ಬ್ಯಾಂಡ್ಸ್ ಗಳು ಇದೆ. ಡ್ಯುಯಲ್ 4G ಇದೆ. Wi-Fi 7 ಸಿಗುತ್ತೆ. ಬ್ಲೂಟೂತ್ 5.3 ಇದೆ. ಹಾಗೆ ವಿವೋ V40 ಅಲ್ಲಿ ಕೂಡ 8 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯುಯಲ್ 4G ಇದೆ. Wi-Fi 6 ಸಿಗುತ್ತೆ. ಬ್ಲೂಟೂತ್ 5.4 ಇದೆ. ಈ ಎರಡು ಫೋನ್ಸ್ ಗಳಲ್ಲಿ NFC ಸಪೋರ್ಟ್ ಇಲ್ಲ. NFC ಸಪೋರ್ಟ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಹಾಗೆ ಇವುಗಳ ಸೆನ್ಸರ್ ಬಗ್ಗೆ ಮಾತಾಡೋದಾದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಎಲ್ಲಾ ಸೆನ್ಸರ್ ಸಿಗುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಫೇಸ್ ಅನ್ಲಾಕ್ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಕ್ವಿಕ್ ಆಗಿ ಓಪನ್ ಆಗುತ್ತೆ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ವಿವೋ V40 Pro 2 ವೇರಿಯಂಟ್ ಅಲ್ಲಿ ಬರುತ್ತೆ. 8GB RAM 256GB ಸ್ಟೋರೇಜ್ ಗೆ 49,999 ಆಗುತ್ತೆ. ಹಾಗೆ 12GB RAM 512GB ಸ್ಟೋರೇಜ್ ಗೆ 55,999 ಆಗುತ್ತೆ. ಹಾಗೆ ವಿವೋ V40 3 ವೇರಿಯಂಟ್ ಅಲ್ಲಿ ಬರುತ್ತೆ. 8GB RAM 128GB ಸ್ಟೋರೇಜ್ ಗೆ 34,999 ಆಗುತ್ತೆ. ಹಾಗೆ 8GB RAM 256GB ಸ್ಟೋರೇಜ್ ಗೆ 36,999 ಆಗುತ್ತೆ. ಹಾಗೆ 12GB RAM 512GB ಸ್ಟೋರೇಜ್ ಗೆ 41,999 ಆಗುತ್ತೆ. ಈ ಎರಡು ಫೋನ್ಸ್ ಗಳಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ವಿವೋ V40 Pro ನ ಬೇಸ್ ವೇರಿಯಂಟ್ 45,000 ಹತ್ತತ್ರ ಸಿಗುತ್ತೆ. ವಿವೋ V40 ನ ಬೇಸ್ ವೇರಿಯಂಟ್ 30,000 ಹತ್ತತ್ರಗೆ ಸಿಗುತ್ತೆ. ಹಾಗೆ ಇದ್ರ ಜೊತೆಗೆ ಈ ಎರಡು ಫೋನ್ಸ್ ಗಳಿಗೆ 6 months ಆಕ್ಸಿಡೆಂಟಲ್ ಹಾಗೆ ಲಿಕ್ವಿಡ್ ಡ್ಯಾಮೇಜ್ ಪ್ರೊಟೆಕ್ಷನ್ ಸಿಗುತ್ತೆ. ಈ ಫೋನ್ಸ್ ಗಳನ್ನ ತಗೋಬಹುದಾ ಅಂತ ಕೇಳಿದ್ರೆ ತಗೋಬಹುದು. ಎರಡು ಫೋನ್ಸ್ ಗಳು ಬ್ಯಾಲೆನ್ಸ್ಡ್ ಆಗಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ, ಬೆಸ್ಟ್ ಡಿಸೈನ್ ಇದೆ, ಪ್ರೀಮಿಯಂ ಲುಕ್, ಪ್ರೀಮಿಯಂ ಡಿಸ್ಪ್ಲೇ ಇದೆ, ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ. ಇದ್ರ ಜೊತೆಗೆ ಬಿಗ್ ಬ್ಯಾಟರಿ ಇದೆ, ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ನಾನ್ ಪ್ರೋ ಮೋಡಲ್ ಝೀಸ್ ನ ಸಪೋರ್ಟ್ ಇದೆ. ನಿಮ್ಗೇನಾದ್ರೂ ಬೆಸ್ಟ್ ಕ್ಯಾಮೆರಾ, ಬೆಸ್ಟ್ ಡಿಸೈನ್, ಬೆಸ್ಟ್ ಡಿಸ್ಪ್ಲೇ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ಸ್ ನ ತಗೋಬಹುದು. ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ನನಗೆ. ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ವಿವೋ V40 Pro ಇದೇ ತಿಂಗಳು 13ಕ್ಕೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ಗೆ ಬರುತ್ತೆ. ಹಾಗೆ ವಿವೋ V40 ಇದೇ ತಿಂಗಳು 19ಕ್ಕೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ಗೆ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ವಿವೋ V40 Pro ಹಾಗೆ ವಿವೋ V40 ಈ ಎರಡು ಫೋನ್ಸ್ ಗಳ ಫುಲ್ ಡೀಟೇಲ್ಸ್ ನ ಹೇಳಿದೀನಿ. ಈ ವಿಡಿಯೋ ಅಲ್ಲಿ ಬಂದಿರೋ ವಿಡಿಯೋಸ್ ಗಳು, ಫೋಟೋಸ್ ಗಳು ಯಾವ್ದು ನಂದು ಸ್ವಂತ ಅಲ್ಲ, ಬೇರೆ ಬೇರೆ ಯೂಟ್ಯೂಬರ್ಸ್ ಆಗಿದೆ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಗಳು ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ ಮೊನಿಟೈಸ್ ಆಗ್ಲಿ, ಆಗ ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.